ತುಲಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ತುಲಾ ರಾಶಿಯವರಿಗೋಸ್ಕರ ಏಪ್ರಿಲ್ ತಿಂಗಳಿಗೋಸ್ಕರವಾಗಿ ಒಂದು 5 ನಿಗೂಢವಾದ ಎಚ್ಚರಿಕೆಗಳು ತಗೊಂಡಿದ್ದೇನೆ. ದಯವಿಟ್ಟು ಮೊದಲೇ ಹೇಳ್ತೇನೆ, ಎದುರಿಸ್ತೀರಾ ಅನ್ಬೇಡಿ. ಪ್ರತಿ ತಿಂಗಳು ಶುಭ ವಿಚಾರ ಇರುತ್ತೆ, ಎಚ್ಚರಿಕೆಗಳು ಇರುತ್ತೆ. ಶುಭ ವಿಚಾರ ವಿಡಿಯೋನು ಸಹ ನಿಮಗೆ ಸಿಗಲಿದೆ. ಇದು ಎಚ್ಚರಿಕೆ ವಿಡಿಯೋ, ಇನ್ನೊಂದು ಶುಭ ವಿಚಾರದ ವಿಡಿಯೋ ಇರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನಲ್ಲೋ ಚಾನಲ್ಲೋ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದರೆ ಮತ್ತೆ ಹಾಕ್ತೇನೆ, ಅದನ್ನು ಕೊಂಡೋಗ ಬರುತ್ತೆ, ಗೊತ್ತಾಯ್ತಲ್ವಾ? ಇದು ಕೇವಲ ಎಚ್ಚರಿಕೆಗಳ ವಿಡಿಯೋ, ಶುಭ ವಿಚಾರಗಳ ವಿಡಿಯೋ ಇನ್ನೊಂದು ಬರುತ್ತೆ, ಆಯ್ತಲ್ವಾ? ಹೀಗಿರಲಿ. ಮೊದಲನೇದಾಗಿ ಏಪ್ರಿಲ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಏಪ್ರಿಲ್ ತಿಂಗಳ ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳನ್ನು ನೋಡ್ಲಿಕ್ಕೆ ಹೋದರೆ, ಏಪ್ರಿಲ್ 13ನೇ ತಾರೀಕು ಮೇಷರಾಶಿಗೆ ರವಿಗ್ರಹದ ಸಂಚಾರ. 13 ತನಕ ಮೀನರಾಶಿಯಲ್ಲಿ ರವಿ, 13ನೇ ತಾರೀಕಿಂದ ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರವಿಗ್ರಹ ಇರ್ತಾನೆ. ಇನ್ನು 23ನೇ ತಾರೀಕಿನ ತನಕ 22ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವಂತಹ ಕುಜಗ್ರಹ ಮಂದಮಂಗಳ ಯುತಿ ನಿಮಗೆ 23ನೇ ತಾರೀಕಿಂದ ಮೀನರಾಶಿಗೆ ಕುಜಗ್ರಹನ ಸಂಚಾರ ಆಗಲಿದೆ. ನೆಕ್ಸ್ಟ್ 9ನೇ ತಾರೀಕಿಂದ ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಇಡೀ ಏಪ್ರಿಲ್ ತಿಂಗಳು ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಏಪ್ರಿಲ್ 24ನೇ ತಾರೀಕಿನಿಂದ ಮೇಷರಾಶಿಗೆ ಶುಕ್ರ, ಅಂದರೆ 24ನೇ ತಾರೀಕಿನ ತನಕ ಶುಕ್ರ ಗ್ರಹ ಮೀನರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು 13ರ ತನಕ ಆಗಲ್ಲ, ರವಿ ಇರ್ತಾನೆ. ಬಟ್ 13ರಿಂದ 23 10 ದಿನಗಳ ಕಾಲ ಶುಕ್ರನೂ ಸಹ ಸರ್ವತಂತ್ರ ಸ್ವತಂತ್ರನಾಗಿ ತುಂಬ ಚೆನ್ನಾಗಿ ಪರಮೋಚ್ಚ ಸ್ಥಿತಿಯ ಫಲಗಳನ್ನು ಸಹ ಕೊಡ್ತಾನೆ. ವೀಕ್ಷಕರೇ, ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಗಳು ಹೀಗಿರಬೇಕಾದ್ರೆ ಯಾವ ಯಾವ ರೀತಿ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ ತುಲಾರಾಶಿಯರು ಅನ್ನುವಂಥದ್ದನ್ನು ನೋಡೋಣ. ಮೊದಲನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಟುಂಬಾಧಿಪತಿ ಆಗಿರತಕ್ಕಂಥ ಕುಜಗ್ರಹ ಏಪ್ರಿಲ್ 23ನೇ ತಾರೀಕಿನ ತನಕ ಶನಿಯುತಿಯಾಗಿ ಚತುರ್ಥದಲ್ಲಿ ಇರ್ತಾನೆ ಕುಂಭರಾಶಿಯಲ್ಲಿ. ಇದರಿಂದ ಏನಾಗತ್ತಪ್ಪ ಅಂತಂದರೆ, ನಿಮ್ಮ ಕುಟುಂಬದ ಕೆಲವಿಷ್ಟು ವಿಚಾರಗಳು ನಿಮ್ಮನ್ನು ಬಹಳ ಕಾಡ್ತಾ ಇರುತ್ತೆ. ಫ್ಯಾಮಿಲಿ ಮ್ಯಾಟರ್ಸ್ ತುಂಬ ಕಾಡ್ತಾ ಇರುತ್ತೆ. ಒಂಥರ ಬಿಸಿ ತುಪ್ಪ, ಏನು ಹೇಳೋಕ್ಕೋಗಲ್ಲ ಬಿಡೋಕ್ಕೋಗಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಏನಾದ್ರು ದೊಡ್ಡದಾಗಿ ಏನೋ ಮಾಡೋಣ ಅಂದರೆ ಫ್ಯಾಮಿಲಿ ಮ್ಯಾಟರ್ಸ್ ಅಲ್ವಾ, ಸ್ವಲ್ಪ ಯೋಚನೆ ಮಾಡಿಕೊಂಡು ಸ್ಟೆಪ್ ತೊಗೋಬೇಕಾದಂಥ ಪರಿಸ್ಥಿತಿಗಳಾಗತ್ತೆ. ಇನ್ನು ಕೆಲವ್ರಿಗೆ ಏನಾಗ್ಬಿಡುತ್ತೆ, ಸಂಬಂಧಿಕರು ನೆಂಟರಿಷ್ಟರು ನಿಮ್ಮ ಮೇಲೆ ಅವ್ರ ಮೇಲೆ ತುಂಬ ಕೋಪ ಬರುತ್ತೆ ನಮಗೆ. ಅಂದರೆ ನಿಮ್ಮ ನೆಂಟರಿಷ್ಟು ಏನೋ ಒಂದು ಮಾತು ಹೇಳ್ತಾರೆ, ಏನೊಂದು ಸಮಯ ಸಂದರ್ಭ ಇಲ್ವಾ, ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಿಲ್ವಾ, ನನ್ನ ಪರಿಸ್ಥಿತಿ ಏನಂತ ಗೊತ್ತಿಲ್ವಾ, ಗೊತ್ತಿದ್ದು ಇದೊಂದು ಈ ಥರ ಮಾತಾಡೋದ ಅನ್ನೋ ಥರ ಎದ್ದೋಗಿ ಜಗಳ ಮಾಡಿಬಿಟ್ಟು ಹೊಡೆದಾಡ್ಬಿಡೋಣ ಅಂತಂದರೆ ಬೇಡ, ಕೆಟ್ಟವರಾಗ್ಬಿಡ್ತೀರಾ ಅನ್ನೋದು ಒಂದು ಕಡೆ ಇರುತ್ತೆ. ಇನ್ನೊಂದು ಕಡೆ ತಡ್ಕೊಳಕ್ಕೂ ಆಗಲ್ಲ, ಆ ಥರ ಸಮಸ್ಯೆ ಕೊಡ್ತಿರ್ತಾರೆ ನಿಮ್ಮ ಸಂಬಂಧಿಕರು. ತುಲಾರಾಶಿಯವರಿಗೆ ಸಂಬಂಧಿಕರು ನೆಂಟರಿಷ್ಟರು ಕುಟುಂಬದವರು ಯಾವ ಥರ ಹಿಂಸೆ ಕೊಡ್ತಿರ್ತಾರೆ ಅಂದರೆ, ಈ ಥರ ಹಿಂಸೆ ಯಾವ ಥರ ಕಳತ್ತೆ ಸಾರ್, ನಮಗೆಲ್ಲ ಆಗಲ್ಲ ಸರ್ ಅನ್ನೋ ಥರ ಹಿಂಸೆ ಕೊಡ್ತಾ ಇರುತ್ತೆ. ಈ ಥರ ಹಿಂಸೆ ಕೊಟ್ಟರೆ ಯಾರು ಸಾರ್ ಉಳಿತಾರೆ, ಬದುಕ್ತಾರೆ ಅನ್ನೋ ಥರ ವಿಚಿತ್ರವಾದಂಥ ಹಿಂಸೆಗಳನ್ನು ಕೊಡ್ತಾರೆ. 23ನೇ ತಾರೀಕು ತನಕ ಕೊಡ್ತಾರೆ, ತಡ್ಕೊಳ್ಬೇಕು ನೀವು. ಕುಟುಂಬದವರೇ ಹಿಂಸೆ ಕೊಡ್ತಾರೆ, ಸಂಬಂಧಿಕರು ನೆಂಟರಿಷ್ಟರೇ ಏನೇನೋ ಮಾತಾಡಿ ಚುಚ್ತಾರೆ, ಚುಚ್ಚಿಗೂ ಮಾತಾಡೋದಿರುತ್ತೆ. ಅದನ್ನೆಲ್ಲ ನೀವು ತಡ್ಕೊಳ್ಬೇಕು, ದೇವ್ರ ಮೇಲೆ ಭಾರ ಹಾಕಬೇಕು, ಸ್ವಲ್ಪ ದೇವತಾರಾಧನೆ ಮಾಡ್ಕೊಳ್ಬೇಕು, ಮೈಂಡನ್ನ ಕೂಲಾಗಿ ಇಟ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ನಾವು ಮಾರ್ಚ್ ತಿಂಗಳಲ್ಲೇ, ಏಪ್ರಿಲ್ ತಿಂಗಳಲ್ಲಿ ಇದೆಲ್ಲ ಹಣೆ ಭಾರ ಆಗಿಬಿಡುತ್ತೆ ಅಂತ ಮಾರ್ಚ್ನಲ್ಲೇ ಹೋಳಿ ಹುಣ್ಣಿಮೆ, ಮಾರ್ಚ್ 25ನೇ ತಾರೀಕು ಹುಣ್ಣಿಮೆ ದಿವಸ ನಾವು ವಿಶೇಷವಾಗಿ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾದ ಬ್ರಾಸ್ಲೆಟನ್ನು ಸಹ ಕೊಡ್ತಾ ಇದ್ದೇವೆ. ಶ್ವೇತಾರ್ಕ ರತ್ನಗಳು ಅನ್ನುವಂತಹ ಬಿಳಿಯ ರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಮಾಲೆಯನ್ನು ಕೊಡ್ತಾ ಇದ್ದೇವೆ. ಅದನ್ನು ಧಾರಣೆ ಮಾಡ್ಕೊಳ್ಳಿ ಕೈನಲ್ಲಿ. ಈ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಎಲ್ಲ ವಿಚಾರಗಳು ತಿಳಿಸೋದು ಗೊತ್ತಾಗುತ್ತೆ. ನಾವು ಒಂದು ವಿಶೇಷ ಪೂಜೆಯನ್ನು ಮಾಡಿ ನಿಮಗೆ ಕೊಡ್ತೇವೆ, ಒಳ್ಳೇದಾಗಲಿ ಅಂತ. ಒಳ್ಳೇದಾಗಲಿ. ಎರಡನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಏಪ್ರಿಲ್ 9ನೇ ತಾರೀಕಿನ ನಂತರ ಭಾಗ್ಯಾಧಿಪತಿಯಾದ 9ನೇ ಮನೆ ಅಧಿಪತಿಯಾದಂತಹ ಬುಧಗ್ರಹ ನಿಮಗೆ ಷಷ್ಠದಲ್ಲಿ ನೀಚ ಸ್ಥಿತಿಗೆ ಹೋಗ್ತಾನೆ. ಕುಜಗ್ರಹ ಶನಿಯುತನಾಗಿರ್ತಾನೆ. ಸೊ ಏಪ್ರಿಲ್ 9ನೇ ತಾರೀಕಿಂದ ಏಪ್ರಿಲ್ 23ನೇ ತಾರೀಕಿನ ತನಕ, ಅಥವಾ ಇಡೀ ಏಪ್ರಿಲೇ ಅಂದ್ಕೊಳ್ಳಿ ನಿಮಗೆ ಹೆಚ್ಚು ಕಡಿಮೆ, ಈ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳನ್ನು ಮಾತೇ ಆಡಬಾರ್ದು ನೀವು. ಆಮೇಲೆ ಮಾತಾಡ್ತೀನಿ, ಆಮೇಲೆ ನೋಡೋಣ, ಈ ಸದ್ಯಕ್ಕೆ ಬೇಡ ಅಂತಾನೆ ಏಪ್ರಿಲ್ ಎಲ್ಲ ಕಳೆದು ಬಿಡಬೇಕು. ಮೇಯಿಂದ ಹೌದು, ಯಾಕೆಂದರೆ ಏಪ್ರಿಲಲ್ಲಿ ಗುರುಬಲ ಇದೆ, ಗುರುಬಲದ ಕೊನೆಯ ಸಮಯ, ಇದೆಲ್ಲ ಹೌದು, ಒಪ್ಕೊಳ್ತೇನೆ ನಾನು. ಆದರೆ ನಿಮಗೆ ಇತರೆ ಗ್ರಹಗಳ ಸಪೋರ್ಟ್ ಸಿಗಲ್ಲ, ಅದರಿಂದಾಗಿ ಆಗಲ್ಲ. ಸ್ವಲ್ಪ ವಿಚಾರಗಳು ಅನಿವಾರ್ಯತೆ ಆದರೆ ಸ್ವಲ್ಪ ಹಿನ್ನಡೆ ಆಗತ್ತೆ. ಸೊ ಅದರಿಂದ ನೋಡ್ಕೊಳ್ಳಿ. ಅನಿವಾರ್ಯತೆ ಆದರೆ ಮಾತ್ರ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ಮಾತಾಡ್ಲಿಕ್ಕೆ ಕೂತ್ಕೊಳ್ಳಿ ಫೈನಲೈಸ್ ಮಾಡೋಕ್ಕೆ. ಇಲ್ಲ ಅಂತಂದ್ರೆ ಬೇಕಾದ್ರೆ ಮುಂದೆ ಹಾಕ್ಬಿಡಿ.
ಆಯ್ತಲ್ಲ. 8ನೇ ಮನೇಲಿ ಗುರು ಇದ್ದರೂ ಏನು ತೊಂದರೆ ಇಲ್ಲ ನಿಮಗೆ. ಪಿತ್ರಾರ್ಜಿತ ಆಸ್ತಿ ವ್ಯವಹಾರ ಮಾಡ್ಬೇಕಾದ್ರೆ ಬುಧ ಚೆನ್ನಾಗಿರ್ಬೇಕು ತುಲಾರಾಶಿ ಅವರಿಗೆ. ಬುಧನೇ ಚೆನ್ನಾಗಿಲ್ದಿರ್ಬೇಕಾದ್ರೆ, ಕುಜನೂ ಚೆನ್ನಾಗಿಲ್ದಿರ್ಬೇಕಾದ್ರೆ, ನಿಮಗೆ ಕುಜ ಶನಿಯುತನಾಗಿರ್ತಾನೆ, 9ನೇ ಮನೆ ಅಧಿಪತಿ ಬುಧ ನೀಚ ಸ್ಥಿತಿಯಲ್ಲಿದ್ದಾನೆ, 6ನೇ ಮನೆ ಅಧಿಪತಿ 7ನೇ ಮನೇಲಿದ್ದಾನೆ ಅಂತಂದ್ರೆ ನಿಮ್ಮ ಹಿರಿಯರು ನಾನು ಎಲ್ಲ ಪಿತ್ರಾರ್ಜಿತ ಆಸ್ತಿ ನಾನು ಹಂಚ್ಬಿಟ್ಟು ನಾನೆಲ್ಲ ಸರಿ ಮಾಡಿಬಿಡ್ತೀನಿ ಅಂತ ಬಂದು ಇನ್ನೊಬ್ಬರ ಕೈಗೆ ಬೆಣ್ಣೆ ಕೊಡ್ತಾರೆ, ನಿಮ್ಮ ಕೈನಲ್ಲಿ ಚಿಪ್ಪು ಕೊಡ್ತಾರೆ. ಸೊ ಆದ್ದರಿಂದ ದಯವಿಟ್ಟು ಎಚ್ಚರ ವಹಿಸಿ ತುಲಾರಾಶಿಯವರು. ಯಾರೊಬ್ರು ಬಂದರು ಅವ್ರು ಹಂಚ್ಬಿಡ್ತಾರೆ, ಅವರು ಎಲ್ಲ ದೊಡ್ಡವರು, ನಮ್ಮ ಕುಟುಂಬದ ಹಿರಿಯರು, ಅವರೆಲ್ಲ ಕರೆಕ್ಟಾಗಿ ಹಂಚ್ತಾರೆ ಅಂತಂದರೆ ಅದು ನಿಮ್ಮ ಕೈಗೆ ಮುಗಿದ ಕತೆ. ಅದಾದ ಕತೆಗಳು ಬರ್ತಾವಲ್ಲ, ಕೋತಿ ರೊಟ್ಟಿ ಹಂಚಿದ ಕತೆ ಆಗುತ್ತದು, ಆಯ್ತಲ್ವಾ. ಸೊ ಆದ್ದರಿಂದ ಸದ್ಯಕ್ಕೆ ನಾನು ಯಾರನ್ನೂ ಮಾತನ್ನು ಧಿಕ್ಕರಿಸೋದು ಇಲ್ಲ, ಯಾರಿಗೂ ಎದುರುತ್ತರೂ ಕೊಡಲ್ಲ, ಏನೋ ಜಗಳನೂ ಮಾಡಲ್ಲ, ಯಾವ ಹಂಚಿಕೆನೂ ಒಪ್ಕೊಳ್ಳೋದು ಇಲ್ಲ. ಈ ಏಪ್ರಿಲ್ ತಿಂಗಳು ಬೇಡ ಮೇನಲ್ಲಿ ಮಾತಾಡೋಣ ಅಂತೇಳ್ಬಿಟ್ಟು ಇದನ್ನು ಮುಂದಾಕ್ಬಿಡಿ, ಆಯ್ತಲ್ವಾ. ಸೊ ಇಲ್ಲ ಅಂದರೆ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆ ಜಾಸ್ತಿ ಇದೆ, ಎಚ್ಚರ. ಓಕೆನಾ. ಪರಿಹಾರಗಳೆಲ್ಲ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು. ವಿಶೇಷ ಪರಿಹಾರ ಇದೆ, ವಿಶೇಷವಾದ ಪ್ರಸಾದವೂ ಸಹ ಇದೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಹಣೆಯಲ್ಲಿ ಹಚ್ಕೊಂಡು ಏಪ್ರಿಲ್ ತಿಂಗಳು ನೀವು ಕಳೆದ್ರಲ್ಲ ಅಂದರೆ ಏನು ಸಮಸ್ಯೆಗಳಾಗಲ್ಲ ಇನ್ನು ಮುಂದೆ. ಒಳ್ಳೆಯದಾಗಲಿ. 3ನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಏನಾಗ್ಬಿಡುತ್ತೆ, ನೀವು ಏನನ್ನು ಮಾಡಬೇಡಿ ಅಂತೀರೋ ನಿಮ್ಮಪ್ಪ ಅದನ್ನೇ ಮಾಡ್ತಾರೆ. ನೀವು ಸ್ವಲ್ಪ ದೊಡ್ಡವರಾಗಿದ್ದೀರಿ, ನಿಮ್ಮ ತಂದೆಯವರು ಸ್ವಲ್ಪ ವಯೋವೃದ್ಧರಾಗಿದ್ದಾರೆ, ನೀವು ಬೇಡ ಅಪ್ಪ ಇದನ್ನು ಮಾಡಬೇಡ ಅಂದಿದ್ದನ್ನೇ ಮಾಡ್ತಾರೆ. ತಂದೆಯವರೇ ಇದನ್ನು ಮಾಡಬೇಡಿ, ಬೇಡ ಅಪ್ಪ ಇದನ್ನು ಮಾಡಬೇಡ, ದಯವಿಟ್ಟು ಅಂತ ನೀವು ಏನು ಹೇಳ್ತೀರೋ ಅದನ್ನೇ ಮಾಡ್ತಾರೆ. ನೀವು ಬೇಡ ಅಂದದನ್ನೇ ಮಾಡಿ ನಿಮ್ಮ ತಂದೆಯವರು ನಿಮಗೆ ದುಃಖಕ್ಕೆ ಕಾರಣ ಆಗ್ತಾರೆ. ತಂದೆಯವರ ಸಂಬಂಧಿತವಾದಂತಹ ದುಃಖವನ್ನು ಅನುಭವಿಸುವ ಯೋಗ ಫಲ ತುಲಾರಾಶಿಯವರಿಗೆ ಜಾಸ್ತಿ ಆಗ್ಬಿಡುತ್ತೆ. ಒಂದೇ ನಿಮಗೆ ನಿಮ್ಮ ತಂದೆಯವ್ರಿಗೆ ದೂರ ಆಗ್ಬಿಡ್ತೀರಾ, ಜಗಳ ಮನಸ್ತಾಪಗಳು, ನೀವು ಹೇಳಿದ್ದವ್ರು ಕೇಳಲ್ಲ, ಅಥವಾ ಅವರಿಗೆ ಅನಾರೋಗ್ಯ. ಈಗ ಅವ್ರಿಗೆ ಅನಾರೋಗ್ಯ ಅಂದರೂ ಅನುಭವಿಸೋದು ನೀವೇ ತಾನೇ, ಎಲ್ಲ ನಿಮ್ಮ ಕರ್ತವ್ಯ ಅಲ್ವಾ. ಒಂದು ಮಗಳಾಗಿ ಒಂದು ಮಗನಾಗಿ ನೀವೇ ಅದೆಲ್ಲ ನೋಡ್ಕೋಬೇಕು. ಸೊ ತಂದೆಯವರ ಕರ್ತವ್ಯಗಳು ಜಾಸ್ತಿ ಆಗಿಬಿಡುತ್ತೆ, ಅವ್ರ ನಿಮಿತ್ತವಾಗಿ ಖರ್ಚುಗಳು ಜಾಸ್ತಿ ಆಗಿಬಿಡುತ್ತೆ. ಅವ್ರಿಗೋಸ್ಕರನೇ ಮಾಡೋಕೆ, ಯಾಕೆಂದರೆ 9ನೇ ಮನೆ ಅಧಿಪತಿ ಬುಧ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಆದ್ದರಿಂದ ಇಲ್ಲಿ ಒಂದು ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು ರವಿ ಉತ್ತಮ ಸ್ಥಿತಿ 13ನೇ ತಾರೀಕು ನಂತರ ಆಗ್ಬಹುದೇನೋ. ಬಟ್ ಏನೇ ಬುಧನ ಆರಾಧನೆ, ವಿಷ್ಣು ಸಹಸ್ರನಾಮ ಡೈಲಿ ಓದಿ, ಬುಧವಾರಗಳಲ್ಲಿ ವಿಷ್ಣು ಸಂಬಂಧಿತ ದೇವಸ್ಥಾನಗಳಲ್ಲಿ ತುಳಸಿಯಲ್ಲಿ ಅರ್ಚನೆ ಆದಿಗಳನ್ನು ಮಾಡಿಸಿ ನೋಡೋಣ, ಸ್ವಲ್ಪ ವ್ಯತ್ಯಾಸ ಆಗಬಹುದು. ಬಟ್ ಅದಕ್ಕೂ ಮೂಲ ನಾವು ಮಾರ್ಚ್ ತಿಂಗಳು ಹೋಳಿ ಹುಣ್ಣಿಮೆ ದಿವಸನೇ ವಿಶೇಷ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತೇವೆ. ನೀವು ಧಾರಣೆ ಮಾಡ್ಕೊಳ್ಳಿ, ನಿಮ್ಮ ತಂದೆಯವ್ರಿಗೂ ಒಂದು ಕೊಡಿ, ಅವರು ಧಾರಣೆ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ನೆಕ್ಸ್ಟ್ 4ನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಒಂಥರ ಏನಾಗುತ್ತೆ ಗೊತ್ತಾ ಸರ್, ನಾವು ಎಷ್ಟು ಅಂತ ನೋಡೋದು ಸರ್ ಅನ್ನೋ ಥರ ರೋಸ್ ಹೋಗ್ಬಿಟ್ಟಿದ್ದೇನೆ ಅನ್ನೋ ಥರ ಆಗ್ಬಿಡುತ್ತೆ. ಕೆಲವಿಷ್ಟು ಸಮಸ್ಯೆಗಳು ಇದನ್ನು ಸರಿ ಮಾಡೋಕ್ಕೆ ಆಗಲ್ಲ, ಇಷ್ಟೇ ನನ್ನ ಹಣೆ ಬರ, ಇಷ್ಟೇ ಅದರ ಹಣೆ ಬರ, ಇದಾಗದೇ ಇಲ್ಲ ಅನ್ನುವ ಮನಸ್ಥಿತಿಗೆ ಬಂದ್ಬಿಡ್ತೀರಾ. ನನ್ನ ಪ್ರಕಾರ ಈ ಮನಸ್ಥಿತಿ ತಪ್ಪು. ಏನು ಬೇಕಾದ್ರೂ ಬದಲಾಗ್ಬೋದು, ಯಾವಾಗ ಬೇಕಾದರೂ ಬದಲಾಗ್ಬೋದು, ಯಾವ ಕಷ್ಟಗಳು ಬೇಕಾದರೂ ಕರಗಬಹುದು, ಯಾವ ದುಃಖಗಳು ಬೇಕಾದರೂ ಸರಿ ಆಗ್ಬೋದು, ಯಾವ ಸಮಸ್ಯೆಗಳು ಬೇಕಾದರೂ ಪರಿಹಾರ ಆಗ್ಬೋದು. ಇದಾಗೋದೇ ಇಲ್ಲ ಅಂತ ಅನ್ನುವ ಮನಸ್ಥಿತಿಗೆ ಬರಬಾರ್ದು ಅಂತ ನಾನು ಹೇಳೋದು. ಪುನಃ ಪ್ರಯತ್ನ ಪುನಃ ಪ್ರಯತ್ನ ಪುನಃ ಪ್ರಯತ್ನ ಮಾಡ್ತಾ ಇರಬೇಕು. ಯತ್ನೇ ಕೃತೆ ಕೋತ್ರ ದೋಷ. ನೀವು ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಪ್ರಯತ್ನ ಮಾಡಿ, ಇವತ್ತೆಲ್ಲ ನಾಳೆ ಆಗ್ಬೋದು ಅಂತ. ಆದರೆ ನಿಮ್ಮ ಮನಸ್ಥಿತಿ ಏನಾಗುತ್ತೆ ಅಂದರೆ, ಕೆಲವಿಷ್ಟು ಸಮಸ್ಯೆಗಳಿಗೆ ಇದನ್ನು ಸರಿ ಮಾಡೋಕ್ಕಾಗಲ್ಲ ಅನ್ನುವ ಮನಸ್ಥಿತಿಗೆ ಬಂದುಬಿಡ್ತೀರಿ ನೀವು. ಯಾವುದೋ ಒಂದು ಸಾಲ, ಬಿಡಪ್ಪ ಇದನ್ನು ತೀರ್ಸೋಕ್ಕೆ ನನ್ನ ಹಣೆ ಬರ ಮುಗಿದೋಯ್ತು, ನನ್ನ ಹಣೆ ಬರ ಇದೇ ಆಗೋಯ್ತು. ಉದ್ಯೋಗ ಸಮಸ್ಯೆ, ಅಯ್ಯೋ ನನ್ನ ಹಣೆ ಬರ ಇದೇ ಆಗುತ್ತೆ, ಈ ಉದ್ಯೋಗದಲ್ಲಿ ನನ್ನ ಅಭಿವೃದ್ಧಿನೇ ಆಗಲ್ಲ. ಒಂದು ಮುದ್ರೆ ಹಾಕೊಂಬಿಡೋದು, ನಿಮಗೆ ನೀವೇ ಮುದ್ರೆ ಹಾಕೊಂಬಿಡಿದ್ದು, ಸರಿ ಮಾಡೋಕ್ಕಾಗಲ್ಲ ಅಂತ. ಹಾಗಿಲ್ಲ ಅಂತ ನಾನು ಹೇಳೋದು, ಸರಿ ಹೋಗುತ್ತೆ ಅಂತ. ಅದನ್ನು ನೀವು ಆ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಒಂದು ಫ್ರೇಮ್ಡ್ ಮನಸ್ಥಿತಿಗೆ ಬರಬೇಡಿ. ಇದು ಸರಿನೇ ಆಗಲ್ಲ ಅನ್ನುವಂಥ ಮನಸ್ಥಿತಿಗೆ ಬರಬೇಡಿ. ಈಗ ಟೈಮ್ ಸರಿ ಇಲ್ಲದೆ ಇರಬಹುದು, ಮುಂದೆ ಟೈಮ್ ಸರಿ ಹೋಗಬಹುದು ಅಲ್ಲ, ಖಂಡಿತ ಸರಿ ಹೋಗುತ್ತೆ. ಕಾಲ ಎಲ್ಲೋದಕ್ಕೂ ಉತ್ತರ ಕೊಡುತ್ತೆ, ದೇವತಾರಾಧನೆ ಎಲ್ಲೋದಕ್ಕೂ ಪರಿಹಾರ ಕೊಡುತ್ತೆ. ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಯದ್ ಭಾವಂ ತದ್ಭವತಿ. ನಿಮ್ಮ ನಂಬಿಕೆಯೇ ನಿಮಗೆ ಸರಿ ಮಾಡ್ತಾರೆ. ಆ ನಂಬಿಕೆಯಲ್ಲಿ ಸರಿ ಹೋಗೋದೇ ಇಲ್ಲ ಅನ್ನುವ ನಂಬಿಕೆ ಅಂತ ಅಂದ್ಕೊಬಿಟ್ರೆ ಅದೇ ಫಿಕ್ಸ್ ಆಗಿಬಿಡುತ್ತೆ ಅನ್ನೋದು ನನ್ನ ಭಯ. ಸೊ ಆದ್ದರಿಂದ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ನೀವು ಧೈರ್ಯ ಮಾಡಿ. ಕೆಲವೊಂದು ಸಮಸ್ಯೆಗಳು ಸರಿ ಮಾಡೋಕ್ಕೆ ಆಗೋದೇ ಇಲ್ಲ, ಇದಿಷ್ಟೇ ಇದಾಗದೇ ಇಲ್ಲ ಅನ್ನುವ ಮನಸ್ಥಿತಿಗೆ ಬರಬೇಡಿ. ಖಂಡಿತವಾಗಿ ದಯವಿಟ್ಟು ಅದಕ್ಕೆ ಬರುವ ಸಾಧ್ಯತೆ, ಆ ಥರ ಮನಸ್ಥಿತಿಗೆ ಬರುವ ಸಾಧ್ಯತೆ ಏಪ್ರಿಲ್ ತಿಂಗಳಲ್ಲಿ ಜಾಸ್ತಿ ಇದೆ. ಅದು ಆಗಬಾರದು.
ನಿಮ್ಮ ಮನಃಪರಿವರ್ತನೆ ಆಗಬೇಕು. ಅದಕ್ಕೆ ವಿಶೇಷವಾದಂತಹ ಒಂದು ಶ್ವೇತಾರ್ಕರತ್ನಗಳಿರುವ ವಿಶೇಷವಾದಂತಹ ಸಪ್ತ ಚಕ್ರಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರತಕ್ಕಂತಹ, ನಿಮ್ಮ ಸೂಕ್ಷ್ಮ ಶರೀರವನ್ನು ಶುದ್ಧಿ ಮಾಡಲಿಕ್ಕೆ ಇರತಕ್ಕಂಥ ವಿಶೇಷವಾದ 7 ವಿಧದ ಸಪ್ತಚಕ್ರ ಒಂದು ವಿಶೇಷ ಬ್ರಾಸ್ಲೆಟನ್ನು ನಿಮಗೆ ಕೊಡ್ತಾ ಇದ್ದೇನೆ. ಇದನ್ನು ಧಾರಣೆ ಮಾಡ್ಕೊಳ್ಳಿ, ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ಖಂಡಿತ ನಿಮಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗತ್ತೆ. 5ನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಯಾರನ್ನ ಇವ್ರು ನನ್ನ ಸ್ನೇಹಿತರು, ಇವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ, ಸರಿ ಅವ್ರು ಮಾಡ್ತಾ ಇರ್ತಾರೆ, ಹೆಲ್ಪನ್ನು ಹಾಗೆ ಮುಂದುವರಿತಾ ಇರ್ತದೆ. ಯಾವುದೋ ಒಂದು ಸಿಚುವೇಶನ್ಗೆ ಹೋದಾಗ ನಿಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂಥ ನಿಮ್ಮ ಸಹೋದ್ಯೋಗಿಗಳಿರಬಹುದು ಅಥವಾ ನಿಮ್ಮ ಸ್ನೇಹಿತರಿರಬಹುದು, ನಿಮ್ಮನ್ನು ಒಂದು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಕ್ಕಿಸ್ಬಿಟ್ಟು ಅವ್ರು ಹೊರಟೋಗ್ಬಿಡ್ತಾರೆ ಅಲ್ಲಿಂದ. ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ, ಇಲ್ಲಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು, ಇವನು ನಂಬ್ಕೊಂಬಂದು ನಾನು ಸಿಗಾಕೊಂಬಿಟ್ನಲ್ಲ ಇಲ್ಲಿ ಅಂತ ಒಂಥರ ವಿಚಿತ್ರ ಪರಿಸ್ಥಿತಿ. ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯ ಸ್ನೇಹಿತರು ತುಲಾರಾಶಿಯವರನ್ನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಸಿ ಅಲ್ಲಿಂದ ಬಿಡಿಸ್ಕೊಳಕ್ಕಾಗದಾಗ ನಿಮ್ಮನ್ನು ಒದ್ದಾಡಿಸುತ್ತೆ ಅಂತ. ಈ ಕಡೆ ದೊಡ್ಡ ಜಗಳ ಮಾಡೋಣ ಅಂದರೆ ಸ್ನೇಹಿತರು ಬೇರೆ ಬೇರೆ ಟೈಮಲ್ಲೆಲ್ಲ ಹೆಲ್ಪ್ ಮಾಡಿದ್ರು, ಈಗಲೂ ಮಾಡ್ತೀನಿ ಬಾ ನಿನಗೆ ನಾನು ಮಾರ್ಗದರ್ಶನ ಮಾಡ್ತೀನಿ ಅಂತ ಕರ್ಕೊಂಬಂದಿದ್ದಾರೆ. ಯಾವುದೋ ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಗಾಕ್ಸ್ಬಿಟ್ಟು ಅವ್ರು ಹೊರಟೋಗಿದ್ದಾರೆ, ನೀವು ಸಿಗಾಕೊಂಡ್ಬಿಟ್ಟಿದ್ದೀರಾ. ಯಾಕಂದರೆ ನಿಮ್ಮ ಗ್ರಾಚಾರ ಸರಿ ಇಲ್ವಲ್ಲ, ಅವ್ರು ನಿಮ್ಮನ್ನು ಬಲಿಕ ಬಕ್ರ ಮಾಡಿ ಅವ್ರು ತಪ್ಪಿಸ್ಕೊಂಡು ಹೊರಟೋಗಿದ್ದಾರೆ. ಸೊ ಇದು ಬಹಳ ಇದಾಗುತ್ತೆ. ಆದ್ದರಿಂದ ಸ್ನೇಹಿತರನ್ನ ನಂಬಿಕೊಂಡು ಮುಂದುವರಿತೀರಾ, ಸ್ನೇಹಿತರನ್ನ ಹೇಳ್ದಂಗೆ ಇದು ಮಾಡ್ತೀರಾ, ಸ್ನೇಹಿತರಿಗೆ ಪ್ರಾಧಾನ್ಯತೆ ಕೊಡಬೇಡಿ ಅಂತ ಹೇಳಲ್ಲ. 23ನೇ ತಾರೀಕಿನ ತನಕ, ಏಪ್ರಿಲ್ 23ರ ತನಕ ಕೊಡಬೇಡಿ ಅಂತ ನಾನು ಹೇಳ್ತಾನೆ. ಏಪ್ರಿಲ್ 23ರ ನಂತರ ಬೇಕಾದ್ರೆ ಅವ್ರ ಮಾತಿಗೆ ಜೈ ಅನ್ನಿ, ಬಟ್ ಅಲ್ಲಿ ತನಕ ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ. ಸ್ವಲ್ಪ ಅವ್ರೇನೇ ಸಿಚುವೇಶನ್ ಕೊಟ್ಟರೆ ಏನೇ ಆಗಲಿ ಒಂದು ಪರಾಮರ್ಶಿಸಿ ಮತ್ತೆ ಪುನಃ ಇದು ಸರಿ ಇದೆಯಾ ನಾನು ಮಾಡ್ತಾರೆ ಅಂತ ಯೋಚನೆ ಮಾಡಿ. ಕಣ್ಣು ಮುಚ್ಚಿಕೊಂಡು ಸ್ನೇಹಿತರನ್ನ ಮಾತ್ರ ನಂಬೋದು, ಕಣ್ಣು ಮುಚ್ಚಿಕೊಂಡು ಧುಮುಕು ಬಿಡೋದು ಮಾಡಬೇಡಿ ಅಂತ. ಸ್ನೇಹಿತರ ಮೇಲೆ ಅವ್ರು ಕೆಟ್ಟವರು ಅಂತ ಹೇಳಲ್ಲ, ಪರಿಸ್ಥಿತಿ ಹಂಗೆ ಆಗ್ಬೋದೇನೋ, ಅವರು ಬೇರೆ ಬೇರೆ ಇದರಲ್ಲಿ ಸಿಗಾಕೊಂಡಿರ್ಬೋದೇನೋ ಗೊತ್ತಿಲ್ಲ. ಸೊ ಅದರಿಂದ ಆಮೇಲೆ ಅವ್ರು ಬಂದ್ಬಿಟ್ಟು ಸಾರಿ ಅಂತ ಕೇಳಬಹುದು, ಇಲ್ಲ ಅಂತ ಹೇಳಲ್ಲ, ಆದರೆ ಅಷ್ಟರಲ್ಲಿ ನೀವು ಅನುಭವಿಸೋದು ಹೇಳಿ. ಸೊ ಆದ್ದರಿಂದ ಪರಿಹಾರ ಬಹಳ ಮುಖ್ಯ. ವಿಶೇಷವಾದ ಪರಿಹಾರ ನೀವು ಮಾಡಿಕೊಳ್ಳೇಬೇಕಾದ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ. ಅವತ್ತು ಎಲ್ಲ ಬಣ್ಣಗಳನ್ನು ಎರಚಿಕೊಂಡು ಹೋಳಿ ಆಟ ಆಡ್ತಿರಲ್ಲ, ಅವತ್ತಿನ ದಿವಸ ಹುಣ್ಣಿಮೆ ಪರ್ವಕಾಲ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಾರ್ಥವಾಗಿ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ, ಆರೋಗ್ಯ ಬಾಧೆ ಇರಲಿ ಅಥವಾ ಬೇರೆ ಯಾವುದೇ ಬಾಧೆ ಇರಲಿ, ಆರ್ಥಿಕ ಕಷ್ಟ ಇರಲಿ, ಏನೇ ಇರಲಿ, ಅದು ಪರಿಹಾರವಾಗಬೇಕು ಅನ್ನುವಂಥದ್ದು ಉದ್ದೇಶ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸಪ್ತಚಕ್ರಿ ಚಿಂತಾಮಣಿ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಮಹಾಗಣಪತಿ ಹೋಮ ನಮ್ಮ ಯಾಗಶಾಲೆಯಲ್ಲಿ ಪ್ರಪ್ರಥಮವಾಗಿ, ಚಿಂತಾಮಣಿ ಅಂದರೆ ಏನು ಗೊತ್ತಾ, ನೀವು ಏನನ್ನು ಚಿಂತಿಸ್ತೀರೋ ಅದನ್ನು ಕೊಡ್ತಕ್ಕಂಥದ್ದು. ನೀವು ಅಂದ್ಕೊಂಡಿದ್ದು ಆಗ್ಬೇಕು ಕೆಲಸ ಅನ್ನೋ ಥರ. ಈಗ ನಮ್ಮ ಎಕ್ಸಾಮ್ಸ್ ಬಂತು, ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ಸ್ ಚೆನ್ನಾಗಿ ಬರಿಬೇಕು ಅಂತ ಅಂದ್ಕೊಳ್ತೀರಾ. ಚಿಂತಾಮಣಿ ಗಣಪತಿ ಅನುಗ್ರಹ ಇದ್ದರೆ ಅವ್ರು ಚೆನ್ನಾಗಿ ಬರೀಲಿಕ್ಕೆ ಅನುಕೂಲವಾಗುತ್ತೆ. ಆರ್ಥಿಕವಾಗಿ ಏನೋ ಬಾಧೆ ಇದೆ, ಆ ಬಾಧೆ ಪರಿಹಾರವಾಗಬೇಕು, ಉದ್ಯೋಗ ಇಲ್ಲ, ಉದ್ಯೋಗ ಸಿಗಬೇಕು, ಪ್ರಮೋಷನ್ ಸಿಗಬೇಕು, ಟ್ರಾನ್ಸ್ಫರ್ಸ್, ಚಿಂತೆಗಳು, ತುಂಬ ಆಸೆಗಳಿರುತ್ತಲ್ಲ, ಆ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವಂತಹ ಮಹಾಗಣಪತಿಗೆ ಮಂತ್ರವನ್ನು ಚಿಂತಾಮಣಿ ಗಣಪತಿ ಮಂತ್ರ ಅಂತ ಕರಿತೇವೆ. ಆ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಳಿ ಹುಣ್ಣಿಮೆ ಮಾರ್ಚ್ 25ನೇ ತಾರೀಕು. ಅದರಲ್ಲಿ ವಿಶೇಷವಾಗಿ ನಾವು ಅಭಿಮಂತ್ರಣೆ ಮಾಡ್ತಾ ಇರತಕ್ಕಂಥದ್ದು ಈ ಸಪ್ತಚಕ್ರಿ ಒಂದು ವಿಶೇಷವಾದಂಥ ಬ್ರಾಸ್ಲೆಟ್. ನಮ್ಮ ಶರೀರದಲ್ಲಿ ಏನು ಸಪ್ತಚಕ್ರಗಳಿರುತ್ತೆ, ಆ ಸಪ್ತಚಕ್ರಗಳನ್ನು ಎನರ್ಜೈಸ್ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಒಂದು 7 ವಿಧದ ರತ್ನಗಳನ್ನು ಇದರಲ್ಲಿ ಹಾಕಿದ್ದಾನೆ. ನಮ್ಮ ಶರೀರದಲ್ಲಿರ್ತಕ್ಕಂತಹ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಹಾಗೂ ಸಹಸ್ರಾರ, ಹೀಗೆ 7 ಚಕ್ರಗಳಿರುತ್ತೆ. ಈ 7 ಚಕ್ರಗಳು ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮೂಲಾಧಾರ ಚಕ್ರ, ನಂತರದ್ದು ಸ್ವಾಧಿಷ್ಠಾನ ಚಕ್ರ, ನಂತರದ್ದು ಮಣಿಪುರ ಚಕ್ರ, ನಂತರದ್ದು ಅನಾಹತ ಚಕ್ರ, ನಂತರದ್ದು ವಿಶುದ್ಧ ಚಕ್ರ, ನಂತರದ್ದು ಆಜ್ಞಾ ಚಕ್ರ, ಕೊನೆಯದಾಗಿ ಸಹಸ್ರಾರ ಚಕ್ರ. ಈ ವಿಶೇಷವಾಗಿ ಈ ಏನು 7 ಚಕ್ರಗಳನ್ನು ನೀವೀಗ ನೋಡಿದ್ದೀರಾ, ಅದು ಮನುಷ್ಯನ ಶರೀರದಲ್ಲಿರ್ತಕ್ಕಂಥ ಚಕ್ರಗಳು. ಅದನ್ನು ಕೆಲವಿಷ್ಟು ಬ್ಲಾಕ್ ಆಗಿರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಬೇಕಂದ್ರೆ, ಅದನ್ನು
ಸರಿ ಮಾಡಬೇಕಾಗಿರ್ತದೆ. ಆ ಚಕ್ರಗಳನ್ನು ಸರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ರತ್ನಗಳು ತುಂಬ ಕೆಲಸ ಮಾಡ್ತವೆ. ಆದ್ದರಿಂದ ಈ ಸಪ್ತ ಚಕ್ರಗಳಿಗೆ ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ 7 ವಿಧದ ರತ್ನಗಳನ್ನು ಹಾಕಿ, ಅದರ ಜೊತೆಗೆ ಶ್ವೇತಾರ್ಕ ರತ್ನಗಳು ಅನ್ನುವ ಒಂದು ಬಿಳಿಯ ಬಣ್ಣದ ರತ್ನಗಳನ್ನು ಸೇರಿಸಿ ನಾನೊಂದು ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇನೆ. ಈ ಬ್ರಾಸ್ಲೆಟ್ ಧಾರಣೆಯಿಂದ ನಿಮ್ಮ ಶರೀರದ ಎಲ್ಲ ಬಾಧೆಗಳು ಪರಿಹಾರವಾಗಬೇಕು, ನಿಮ್ಮ ಯೋಚನಾ ಶಕ್ತಿ ಇಂಪ್ರೂವೈಸ್ ಆಗಬೇಕು, ಆಯ್ತಲ್ವ, ತೀಕ್ಷ್ಣಗೊಳ್ಳಬೇಕು, ಒಳ್ಳೆಯ ಯೋಚನಾ ಶಕ್ತಿ, ಒಳ್ಳೆಯ ನಿದ್ರೆ, ಒಳ್ಳೆಯ ಆರೋಗ್ಯ, ಸಮಾಧಾನವಾದಂತಹ ಒಂದು ಚಿತ್ತ ಅಂದರೆ ಮನಸ್ಸು ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಇರಬೇಕು. ಇದೆಲ್ಲವುದನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಹಾಗೂ ನಿಮ್ಮ ಆರ್ಥಿಕತೆಯೂ ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ವಿಶೇಷವಾದಂತಹ ಬ್ರಾಸ್ಲೆಟನ್ನು ಸಿದ್ಧ ಮಾಡಿದ್ದೇನೆ. ಗಂಡಸರು ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡಿಕೊಳ್ಬಹುದು. ಅದರಲ್ಲೂ ವಿಶೇಷವಾಗಿ ಎಕ್ಸಾಮ್ಸ್ ಬರ್ತಾ ಇದೆ, ಮಕ್ಕಳು ಸಹ ಇದನ್ನು ಧಾರಣೆ ಮಾಡಿಕೊಂಡು ವಿದ್ಯೆಯನ್ನು ಓದಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ಇದ್ದಾಗ ಓದಿದ್ದು ಸರಿಯಾಗಿ ತಲೆಗೆ ಹತ್ಕೊಂಡು ರೆಕಾರ್ಡ್ ಆಗಿ ಕರೆಕ್ಟಾಗಿ ಕೂತ್ಕೋಬೇಕಲ್ಲ. ಸೊ ಆದ್ದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ, ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಹ ಅನುಕೂಲವಾಗುವಂತಹ ಬ್ರಾಸ್ಲೆಟ್ ಆಗಿರುತ್ತೆ. ಸಪ್ತಚಕ್ರಗಳು ಇರತಕ್ಕಂಥ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು 7 ವಿಧದ ರತ್ನಗಳಿರ್ತಕ್ಕಂತಹ ನಿಮ್ಮ ಶರೀರದ 7 ಚಕ್ರಗಳನ್ನು ಎನರ್ಜೈಸ್ ಮಾಡಿ ಓಪನ್ ಮಾಡಿ ನಿಮಗೆ ಅನುಕೂಲ ಮಾಡಿಕೊಡುವ ಶಕ್ತಿ ಇರತಕ್ಕಂಥ ಈ ಒಂದು ವಿಶೇಷವಾದ ಬ್ರೇಟ್. ಇದರ ಜೊತೆಗೆ 8ನೇದಾಗಿ ನಾವು ಶ್ವೇತಾರ್ಕ ರತ್ನಗಳನ್ನು ಸಹ ಸೇರಿಸಿದ್ದೇವೆ. ಈ ಒಂದು ವಿಶೇಷವಾದಂತಹ ಮಾಲೆಯನ್ನು ಅಂದರೆ ಬ್ರಾಸ್ಲೆಟನ್ನು ನಾವು ಚಿಂತಾಮಣಿ ಗಣಪತಿ ಹೋಮದಲ್ಲಿ, ಅದರ ಜೊತೆಗೆ ನೀಲ ಸರಸ್ವತಿ ಹೋಮ ಅಂತ, ನೀಲ ಸರಸ್ವತಿ ಮಂತ್ರ ಅಂತ ಬರುತ್ತೆ. ಈಗ ಎಕ್ಸಾಮ್ಸ್ ಹತ್ರ ಬಂದಿರೋದರಿಂದಾಗಿ ಸರಸ್ವತೀ ದೇವಿಯ ಆರಾಧನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನೀಲ ಸರಸ್ವತಿ ಹೋಮವನ್ನು ಮಾಡಿ ಅದರಲ್ಲೂ ಸಹ ಇದು ಎನರ್ಜೈಸ್ ಆಗುತ್ತೆ. ಸಪ್ತಚಕ್ರಿ ಚಿಂತಾಮಣಿ ಗಣಪತಿ ಹೋಮ ಜೊತೆಗೆ ನೀಲ ಸರಸ್ವತಿ ಹೋಮ, ಅದರ ಜೊತೆಗೆ ನಾಗದೇವತಾರಾಧನೆಯನ್ನು ಮಾಡಿದಾಗ ಇನ್ನು ವಿಶೇಷವಾಗಿ ಇದರ ಏಕೆಂದರೆ ನಾಗನಿಗೆ ಹಾಗೂ ನಿಮ್ಮ ಈ ಚಕ್ರಗಳಿಗೆ ಬಹಳ ಅನ್ಯೋನ್ಯ ಸಂಬಂಧಗಳಿದೆ. ಸೊ ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಈ ಬ್ರಾಸ್ಲೆಟ್ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಈ ಬ್ರಾಸ್ಲೆಟ್ ಎನರ್ಜೈಸ್ ಮಾಡಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. 25 ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಈ ವಿಶೇಷವಾದಂತಹ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತೇವೆ. ಧಾರಣೆ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಕೈಯಲ್ಲಿ ಹಾಕ್ಕೊಂಡ್ರಾಯಿತು. ಲೆಫ್ಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು, ರೈಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು. ನಿಮ್ಮ ಒಂದು ವಿಶೇಷವಾದಂತಹ ಶರೀರದಲ್ಲಿ ಏನು ಬ್ಲಾಕೇಜಸ್ಗಳಾಗಿರುತ್ತೆ, ಈ ಒಂದು ನಾನು ಹೇಳ್ತಿರೋದು ಆರಾ, ನಿಮ್ಮ ಆರಾ ಬ್ಲಾಕೇಜಸ್ಗಳೇನಾಗುತ್ತೆ, ಸೂಕ್ಷ್ಮ ಶರೀರ ಅದೇನು ಬ್ಲಾಕ್ ಆಗಿರುತ್ತೆ ಅದನ್ನೆಲ್ಲ ಓಪನ್ ಮಾಡಿಕೊಂಡು ಸ್ವಲ್ಪ ಅನುಕೂಲ ಮಾಡೋಕ್ಕೆ ನಿಮಗೆ ಇದೊಂದು ವಿಶೇಷವಾಗಿ ಶಕ್ತಿಯುತವಾಗಿ ಕೆಲಸ ಮಾಡ್ತದೆ ಅಂತ ಆಯ್ತಲ್ವಾ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಒಂದು ಬ್ರಾಸ್ಲೆಟ್, 7 ವಿಧದ ಉಪರತ್ನಗಳು, 8ನೇದಾಗಿ ನಾವು ಶ್ವೇತಾರ್ಕ ರತ್ನಗಳು, ಇದನ್ನೆಲ್ಲ ಇರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಿಮಗೆ ನಿತ್ಯ ಧಾರಣೆಗೋಸ್ಕರವಾಗಿ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.